section. In that C section, divide. Divide. Okay, I know. It's very simple. 85 divided. Nian, you do this. Question answers is not there here. Ask your teacher once. ಸರಸ್ವತಿಗೆ ಅವರಿವರೆಂಬ ಭೇದವಿಲ್ಲ. ಶ್ರದ್ಧೆ ಭಕ್ತಿಯಿಂದ ಆರಾಧಿಸುವವರ ಕೈ ಅವಳೆಂದಿಗೂ ಬಿಡುವುದಿಲ್ಲ. ಸರಸ್ವತಿ ಒಲಿದರೆ ಜೀವನವೇ ಸರಳ, ಅವರು ಒಲಿಯುವುದು ಅತಿ ವಿರಳ. ಎಲ್ರಿಗೂ ನಮಸ್ಕಾರ. ನಾನಿವತ್ತು 6 PM to 10 PM ನಂದು ರೊಟೀನ್ ಏನಿದೆ ಅದರದ್ದೊಂದು ರೋಗ್ ಮಾಡ್ತಾ ಇದ್ದೀನಿ. 6 to 7 ನಾನು ಟ್ಯೂಷನ್ ಮಾಡಿ ಮುಗಿಸ್ದೆ. ಈಗ ಟ್ಯೂಷನ್ ಆದಮೇಲೆ ಸಾಯಂಕಾಲ ನನ್ನ ಮಗನ ಕರ್ಕೊಂಡು ಪಾರ್ಕಿಗೆ ಬಂದಿದ್ದೀನಿ. ಟ್ಯೂಷನ್ ಮುಗಿತಿದ್ದ ಹಾಗೆ ನನಗಂತೂ ಅವನಿಗೆ ಒಂದು ನಿಮಿಷನೂ ಆ ಕಡೆ ಈ ಕಡೆ ಹೋಗಕ್ಕೆ ಬಿಡಲ್ಲ. ಕೆಳಗಡೆ ಆಟ ಆಡೋಕ್ಕೆ ಕರ್ಕೊಂಡು ಹೋಗಲೇಬೇಕು. ಒಂಥರ ಮ್ಯಾಂಡೇಟ್ರಿ ಪ್ರೋಸೆಸ್ ಇದ್ದಾಗೆ ಅದು. ಅವನಿಗೆ ಸಮಾಧಾನ ಆಗೋಷ್ಟು ಆಟ ಆಡಿಸಿ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದು 1 hour ಆದರೂ ಆಗ್ಬೋದು, 2 hour ಆದರೂ ಆಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಬಿಳಿ ದಾಸವಾಳ ಹೂವಿನ ಗಿಡ. ಹೂ ಕೂಡ ತುಂಬ ಬಿಟ್ಟಿದೆ, ಎಲ್ಲ ವೈಟ್ ಕಲರ್ ದಾಸವಾಳಗಳೇನೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಹೂ ಬಿಡತ್ತೆ. ಇವಾಗ ಒಂದು ಪಾರ್ಕಲ್ಲಿ ಆಟ ಆಡಿದ್ದೆಲ್ಲ ಮುಗೀತು. ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಇಲ್ಲಾಂದರೆ ಇನ್ನೂ 2 hours ಆದರೂ ಇಲ್ಲೇ ಇರ್ತಾನೆ. ನಾನಿನ್ನು ಮನೆಗೆ ಹೋಗಿ ರಾತ್ರಿಗೆ ಅಡುಗೆ ಬೇರೆ ರೆಡಿ ಮಾಡಬೇಕು. ಇವಾಗ ಬಂದ. ಈಗ ಪಾರ್ಕಿಂದ ಬಂದಾಯಿತು. ಈಗ ಫಸ್ಟಿಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಅಡುಗೆ ಶುರು ಮಾಡ್ತೀನಿ. ಇವತ್ತು ಊಟಕ್ಕೆ ನಾನು ರೊಟ್ಟಿ ಮತ್ತೆ ಹೆಸರುಕಾಳು ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಆಲ್ರೆಡಿ ಹೆಸರುಕಾಳು ಮತ್ತೆ ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಬೇಯಿಸ್ಕೊಂಡಿದ್ದೆ. ಇದ್ರದ್ದೊಂದು ಸಿಂಪಲ್ ಆಗಿ ಪಲ್ಯ ಮಾಡ್ತೀನಿ. ನಾನಿವತ್ತು ಊಟಕ್ಕೆ ರೊಟ್ಟಿ ಮತ್ತು ಹೆಸರುಕಾಳು ಪಲ್ಯ ಮಾಡ್ತಾ ಇದ್ದೀನಿ. ಹೆಸರುಕಾಳು ಪಲ್ಯ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಬೇಯಿಸಿಟ್ಕೊಂಡಿರೋ ಹೆಸರುಕಾಳು ಇದ್ರ ಜೊತೆ ನಾನು ಮೆಣಸಿನ್ಕಾಯಿನೂ ಹಾಕಿ ಬೇಯಿಸ್ಕೊಂಡಿದ್ದೆ. ಇದೆಲ್ಲದನ್ನು ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಅರಿಶಿನ, ಒಗ್ಗರಣೆ ಹಾಕಿ ಆದಮೇಲೆ ಹೆಸರುಕಾಳು ಬೇಯಿಸಿದ ಹೆಸರುಕಾಳು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ.
ಹಾಗೆ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಮತ್ತು ಹುಣಸೆ ಹಣ್ಣು ಪೇಸ್ಟ್ ಮಾಡಿದ್ದೆ, ಅದು ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಖಾರ ಕಡಿಮೆ ಆಗಿತ್ತು, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಖಾರ ಕಡಿಮೆ ಇದೆ ಅದು. ಇದು ಕುದೀತಾ ಇದೆ, ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡ್ತೀನಿ. ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಸಿದ್ರೆ ಪಲ್ಯ ರೆಡಿ. ಈಗ ನಾನು ರೊಟ್ಟಿ ರೆಡಿ ಮಾಡಬೇಕು. ಇವಾಗ ನಾನು ರೊಟ್ಟಿ ರೆಡಿ ಮಾಡ್ತಿದ್ದೀನಿ. ಫಸ್ಟ್ ಒಂದು ಪಾತ್ರೆ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಡ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಬಿಡ್ತೀನಿ. ರೊಟ್ಟಿ ಮಾಡಕ್ಕೆ ಮೊದಲು ಜಿಗಿಟ್ ರೆಡಿ ಮಾಡ್ಕೋಬೇಕಲ್ಲ, ಅದನ್ನು ರೆಡಿ ಮಾಡಿಕೊಂಡು ರೊಟ್ಟಿ ಸ್ಟಾರ್ಟ್ ಮಾಡಿ. ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನನಗೆ, ಅದು ಬೇಗ ಆಗಲ್ಲ, ಅಂದರೂ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ರೊಟ್ಟಿಗೆ ಇದು ಹಿಟ್ಟನ್ನ ಹಾಕ್ಕೋತೀನಿ. ಇನ್ನ ಹೊಗೆ ಆಡ್ತಾ ಇದೆ, ಅದಕ್ಕೆ ನಾನು ಸ್ವಲ್ಪ ಇದನ್ನ ಯೂಸ್ ಮಾಡಿ ಆಮೇಲೆ ಕೈ ಯೂಸ್ ಮಾಡ್ತೀನಿ. ರಾಗಿ ರೊಟ್ಟಿಗೆ ಹೆಸರು ಕಾಳು ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್. ಜಿಗುಟ್ ಮಾಡಿಕೊಂಡಾದ್ಮೇಲೆ ಚೆನ್ನಾಗಿ ಹಿಟ್ಟು ಹಾಕಿ ಹಿಟ್ಟನ್ನ ನಾದ್ಕೊಂಡು ಉಳ್ಳಿ ಮಾಡಿ ರೆಡಿ ಇಟ್ಟಿದ್ದೀನಿ. ಹಿಟ್ಟು ಚೆನ್ನಾಗಿ ನಾದಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ಹರ್ಕೊಂಡೋಗಲ್ಲ, ಏನೂ ಇಲ್ಲ. ರಾಗಿ ರೊಟ್ಟಿ ಹೆಲ್ತಿಗೆ ತುಂಬ ಒಳ್ಳೆಯದು, ಹಾಗೆ ತುಂಬ ಟೇಸ್ಟಿ ಕೂಡ. ನಾನು ಒಂದು ಕಡೆ ರೊಟ್ಟಿ ಉದ್ದುತ್ತಾ ಇನ್ನೊಂದು ಕಡೆ ಬೇಯಿಸ್ತಾ ಸೈಮಲ್ಟೇನಿಯಸ್ ಆಗಿ ಎರಡು ಕೆಲಸ ಮಾಡ್ತೀನಿ. ಮೊದಲು ರೂಢಿ ಇರಲಿಲ್ಲ, ಹಾಗಾಗಿ ಎರಡು ಒಟ್ಟಿಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಿರೋದ್ರಿಂದ ಒಂದು ಕಡೆ ಉದ್ದುತ್ತಾ ಒಂದು ಕಡೆ ಬೇಯಿಸ್ತಾ ಬೇಗ ಬೇಗ ರೊಟ್ಟಿ ಮಾಡಿಬಿಡ್ತೀನಿ. ಈ ಕಡೆ ರೊಟ್ಟಿ ಮಾಡ್ತಾನೆ ಇನ್ನೊಂದು ಕಡೆಗೆ ರೊಟ್ಟಿ ಆಗ್ತಿದ್ದ ಹಾಗೇ ನಾನು ಊಟಕ್ಕೆ ನೀಡ್ಬಿಡ್ತೀನಿ. ಯಾಕೆಂದರೆ ಬಿಸಿ ರೊಟ್ಟಿ ಇದ್ದರೆ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ಸೊ ನಾನಿಲ್ಲಿ ಪ್ಲೇಟಿಗೆ ಉಪ್ಪಿನಕಾಯಿ, ಈರುಳ್ಳಿ, ಹೆಸರು ಕಾಳು ಪಲ್ಯ ಹಾಗೆ ರಾಗಿ ರೊಟ್ಟಿ ಎಲ್ಲ ಹಾಕ್ತಾ ಇದ್ದೀನಿ. ಇದನ್ನು ರೆಡಿ ಮಾಡಿಬಿಟ್ಟು ಫಸ್ಟ್ ನನ್ನ ಹಸ್ಬೆಂಡಿಗೆ ಕೊಡ್ತೀನಿ. ಅದಾದಮೇಲೆ ಉಳಿದಿರೋ ರೊಟ್ಟಿನೂ ಕೂಡ ಮಾಡ್ತೀನಿ. ಹಾಗೆ ಅನ್ನ ಸಾರು ಕೂಡ ರೆಡಿ ಆಗಿದೆ. ರೊಟ್ಟಿ ಹಿಟ್ಟನ್ನ ಚೆನ್ನಾಗಿ ನಾದಿ ಮಾಡಿದ್ರೆ ರೊಟ್ಟಿ ಈ ರೀತಿ ಉಬ್ಬಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ರೊಟ್ಟಿ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನನ್ನ ಅಡುಗೆ ಮನೆ ಫುಲ್ ಈ ರೀತಿಯಾಗಿ ಹಿಟ್ಟಿಂದ ತುಂಬಿರುತ್ತೆ. ರೊಟ್ಟಿ ಎಲ್ಲ ಮಾಡಿ ರೆಡಿ ಆಯಿತು. ಈಗ ನನ್ನ ಮಗಂಗೆ ಊಟ ಮಾಡಿಸೋಕ್ಕೆ ಅಂತ ಊಟಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಊಟ ತೊಗೊಂಡು ಬಂದ ತಕ್ಷಣ ಅವನು ಕೂಡ ಬರ್ತಾ ಇದ್ದಾನೆ ಊಟ ಮಾಡೋಕ್ಕೆ. ರಾತ್ರಿ ಅಡುಗೆ ರೆಡಿ ಮಾಡಿದೆ, ನನ್ನ ಹಸ್ಬೆಂಡ್ಗೆ ಊಟಕ್ಕೆ ನೀಡಿದೆ, ಆಮೇಲೆ ನನ್ನ ಮಗನಿಗೆ ಊಟ ಮಾಡಿಸ್ದೆ. ಈಗ ನಾನು ಊಟ ಮಾಡಬೇಕು.
ಸೊ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇದು ನನ್ನ ರೊಟೀನು. 6 to 7 ಅಥವಾ 7:15, 7:20 ತನಕ ಟ್ಯೂಷನ್ ಆಗುತ್ತೆ. ಟ್ಯೂಷನ್ ಆಗ್ತಿದ್ದಾಗೇ ಇವನು 5 ನಿಮಿಷನೂ ಬಿಡಲ್ಲ, ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು. ಪಾರ್ಕಲ್ಲಿ 1 ಅವರ್ ಆಗ್ಬೋದು ಅಥವಾ 2 ಅವರ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದು ಅವ್ನ ಮೂಡ್ ಮೇಲೆ ಡಿಪೆಂಡು. ಅಲ್ಲಿಂದ ಬಂದಮೇಲೆ ಅಡುಗೆ ರೆಡಿ ಮಾಡ್ತೀನಿ. ಸಮ್ಟೈಮ್ಸ್ ಅಡುಗೆ ರೆಡಿ ಇರುತ್ತೆ, ಇಲ್ಲ ಅಂದರೆ ಅರ್ಧ ರೆಡಿ ಮಾಡಿರ್ತೀನಿ, ಇಲ್ಲ ಅರ್ಧ ಬಂದಮೇಲೆ ರೆಡಿ ಮಾಡ್ತೀನಿ. ಈ ಥರ ರೊಟ್ಟಿ ಆ ಥರ ಇತ್ತು ಅಂದರೆ ನೈಟೇ ನಾನು ಪ್ರಿಪೇರ್ ಮಾಡಿಬಿಡ್ತೀನಿ. ಅಂದರೆ ಅವ್ನಿಗೆ ಒಂದು ಆಟ ಆಡ್ಸೋಕ್ಕೆ ಕರ್ಕೊಂಡೋಗಿ ಬಂದಮೇಲೆ ಅಡುಗೆ ಎಲ್ಲ ರೊಟ್ಟಿ ಮಾಡ್ತೀನಿ. ಬಿಸಿ ಇದ್ದರೆ ಸ್ವಲ್ಪ ತಿಂತಾರೆ ಅಂತ ಅಷ್ಟೇ. ರೊಟ್ಟಿ ಮಾಡಿ ಮುಗಿಸೋ ಅಷ್ಟೇ ನಾನು ಅಡುಗೆ ಮನೆ ಯಾವ ಥರ ಆಗಿತ್ತು ಅಂತ ತೋರಿಸಿದೆ ಅಲ್ಲ. ಬಟ್ ನೋ ಪ್ರಾಬ್ಲಮ್, ರೊಟ್ಟಿ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ರೊಟ್ಟಿ ತಿಂತಾರೆ. ಅದು ಮುಂದೆ ಇದೇನೂ ಅಲ್ಲ, ನಾನು ಮತ್ತೆ ಕ್ಲೀನ್ ಮಾಡ್ಕೊಳ್ತೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು 6 to 10 ಕಂಪ್ಲೀಟ್ ಬ್ಯುಸಿ ಇರ್ತೀನಿ. ಇನ್ನು ನಂದು ಊಟ ಮಾಡಿ ಆದಮೇಲೆ ವಿಡಿಯೋ ಎಡಿಟಿಂಗ್ ಕೆಲಸ ಇರ್ಬೋದು, ಅಥವಾ ನನ್ನ ಮಗಂದು ಹೋಮ್ವರ್ಕ್ ಏನಾದರೂ ಪೆಂಡಿಂಗ್ ಇದ್ದರೆ ಅದನ್ನ ಮಾಡಿಸೋ ಕೆಲಸ, ಈ ಥರ ಏನಾದರೂ ಇದ್ದರೆ ಅದನ್ನು ಮುಗಿಸಿ ಮಲಗ್ತೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.